ವಾಣಿ ವಾಣಿ ಯಾಕೆ ನಿನ್ನ ಟೈಲರಿಂಗ್ ಕ್ಲಾಸ್ಗೆ ಹೋಗಿಲ್ವಾ? ನನ್ಗೆ ಹೋಗೋದು ಬಿಡೋದು ನನಗೆ ಸೇರಿದ್ದು. ನೀನು ಯಾಕೆ ಬಂದಿದ್ಯಾ? ನಾನು ಇಲ್ಲಿದ್ದ ಸಮಯದಲ್ಲಿ ನಾನು ಮನೆಗೆ ಬರೋ ಅಂಥದ್ದೇನು ಅಲ್ಲ. ನಾನು ಇಲ್ಲದ ಸಮಯದಲ್ಲಿ ನೀನು ಯಾಕೆ ಬರೋದು ನಮ್ಮ ಮನೆಗೆ? ವಾಣಿ, ಅದು ನೀನು ಇದೆಯಾ ಅಂತ ಬಂದು ಮಾತಾಡ್ತಾ ಕೂತ್ಕೊಂಡಿದ್ಲು ಅಷ್ಟೇ, ಬೇರೆ ಇನ್ನೇನಿಲ್ಲ. ಏನೋ ನೀನಿಲ್ಲ ಅಂದಿದ್ದಕ್ಕೆ ಅಣ್ಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಣ್ಣ ಅಂತ ಕೂತ್ಕೊಂಡ್ಲು. ಬಾರಮ್ಮ ಊಟ ಮಾಡೋ ಅಂತ ನಾನು ಕರೆದೆ. ಇಲ್ಲ ಅಣ್ಣ ಏನು ಬೇಡ ಅಂತೇಳಿ ಸುಮ್ಮನೆ ಹಿಂಗೆ ಮಾತಾಡ್ತಾ ಕೂತ್ಕೊಂಡಿದ್ಲು ಅಷ್ಟೇ. ಏನಕ್ಕೆ ನೀನು ಸಿಟ್ಟು ಮಾಡ್ಕೊತಾ ಇದೀಯಾ? ಏನೋ ನಿನ್ನ ಹುಡ್ಕೊಂಡು ಬಂದಿದ್ಲು, ಅದಕ್ಕೆ ನಾನು ಇಲ್ಲ ಕಣಮ್ಮ ಅವಳು ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡು ಹೇಳಿದೆ. ಯಾಕೆ ಹೋಗಿಲ್ವಾ ನೀನು ಟೈಲರಿಂಗ್ ಕ್ಲಾಸ್ಗೆ? ಯಾಕೆ ಹೋಗಿಲ್ಲ? ನಾಟಕ ಆಡಬೇಡ್ರಿ ನೀವಿಬ್ರು. ನನ್ನ ಹತ್ರ ನನಗೆಲ್ಲ ವಿಷಯ ಗೊತ್ತಾಗೈತೆ. ನೀವಿಬ್ರು ಇಲ್ಲ ನಿಲ್ಲ ಸಮಯದಲ್ಲಿ ನನ್ನ ಟೈಲರಿಂಗ್ ಕ್ಲಾಸ್ ಹೋಗ್ತಿದ್ದಂಗೆ ನೀವೆಲ್ಲ ಇಲ್ಲ ಅವತಾರಗಳು ಆಡ್ಬಿಡೋದು. ನಿಮ್ಮ ಅವತಾರಗಳೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಇಲ್ಲ ನೋಡು, ಇದೇ ಲಾಸ್ಟ್. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಮೃತ. ನನ್ನ ಗಂಡನ ಸವಾಸಕ್ಕೆ ಬರಬೇಡ ನೋಡಿ, ಹೇಳಿರ್ತೀನಿ. ನನಗೆಲ್ಲ ಗೊತ್ತಾಯಿತು ನಿಮ್ಮಿಬ್ರ ಮಧ್ಯೆ ಏನೋ ಐತೆ ಅಂತ. ಇಲ್ಲೇ ನಿಂತ್ಕೊಂಡು ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ನೀವಿಬ್ರು ಮಾತಾಡೋದಾಗಲಿ ನಿಮ್ದೆಲ್ಲ ಏನಿದೆ ನಿಮ್ಮಿಬ್ರ ಮಧ್ಯೆ ಅಂತ ನನಗೆ ಗೊತ್ತಾಗೈತೆ. ಇಲ್ಲೋಡು, ಹೇಳಿರ್ತೀನಿ. ಈಗ ಏನೋ ನಮ್ಮ ಕ್ಲೋಸ್ ಫ್ರೆಂಡು ಚೆನ್ನಾಗಿದ್ಲಪ್ಪ ನೋಡಿ, ಇವಾಗೆಲ್ಲ ಹಿಂಗೆ ಜಗಳ ಮಾಡ್ಕೊತಾ ಇದ್ದಾರೆ ಅಂತೇಳಿ ಆಡ್ಕೊಂತಾರೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನೇನು ಸುಮ್ಮನೆ ಇರ್ತಿರ್ಲಿಲ್ಲ. ಸರಿಯಾಗಿ ಅಂತ ಇದ್ದೆ, ನನ್ನ ಮರ್ಯಾದೆ ತೆಗಿತಾ ಇದ್ದೆ. ಬೇಡ, ಹೊರ್ಗಿನ ಜನಕ್ಕೆ ಗೊತ್ತಾಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಇವಾಗಲೇ ಎಷ್ಟು ಜನ ಎಷ್ಟು ಆಡ್ಕೊಂತಾ ಇದ್ದಾರೆ ಗೊತ್ತೇ? ನನ್ನ ವಾರ್ಗಿತ್ತಿಗೆ ಗೊತ್ತಾಗಿರೋದಕ್ಕೆ ಆಶಂಗೆ ಎಷ್ಟು ಬೈಕೊಂತಾ ಇದ್ದಾಳೆ. ಸುಮ್ಮನೆ ಹೊರ್ಗಿನ ಜನಕ್ಕೆಲ್ಲ ಸದ್ರ ಆಗ್ತೀವಿ. ಹಿಂಗೆ ಕ್ಲೋಸ್ ಆಗಿದ್ರು ನೋಡಪ್ಪ ಇವಾಗ ಹೆಂಗೆ ಜಗಳ ಆಡ್ತಾ ಇದ್ದಾರೆ ಅಂತ ಆಡ್ಕೊಂತಾರೆ ಎಂಬುದಕ್ಕೋಸ್ಕರ ಸುಮ್ಮನಿದ್ದೀನಿ. ಇವಾಗ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ, ನಾನೇನು ಸುಮ್ಮನಿರೋದಿಲ್ಲ ನೋಡಿ, ಹೇಳಿರ್ತೀನಿ ಅಮೃತ. ಅಲ್ಲ, ನಿಮ್ಮಿಬ್ರ ಮಧ್ಯೆ ಏನು ಇಡ್ತಾ ಐತೆ ಅಂತ ನನಗೆ ಗೊತ್ತಾಯ್ತು. ಇಲ್ಲಿಗೆ ಫಸ್ಟ್ ಸುಮ್ಮನೆ ಆಗ್ಬಿಡ್ಬೇಕು. ನೋಡಿ ಹೇಳಿರ್ತೀನಿ. ಏನಪ್ಪ ನೀನು ಅವಳ ಹತ್ರ ದುಡ್ಡು ಐತೆ ಅಂತೇಳಿ ಅವಳು ದುಡ್ಡು ಕೊಡ್ತಾಳೆ, ನಿನಗೆ ಬೇಕಾದಂಗೆ ಶೆಡ್ ಮಾಡೋಕ್ಕೂ ಕುರಿ ಮರಿ ತರೋಕ್ಕೂ ಎಲ್ಲದಕ್ಕೂ ದುಡ್ಡು ಕೊಡ್ತಾಳೆ ಅಂತ ಹೇಳಿ ಅವಳು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ನೀನು ಅವಳು ಹೆಂಗೆ ಹೇಳ್ತಾಳೋ ಹಂಗೆ ಮಾಡೋದಕ್ಕೆ ನಿಂತ್ಕೊಂಡಿದ್ಯಾ? ಅವಳು ಹೆಂಗೆ ಹೇಳ್ತಾಳೋ ಹಂಗೆ ಇವೆಲ್ಲ ಬಿಟ್ಬಿಡ್ಬೇಕು. ನನಗೆಲ್ಲ ಗೊತ್ತಾಗೈತೆ. ವಾಣಿ, ಯಾಕೆ ಆ ಥರ ಮಾತಾಡ್ತಾ ಇದೆಯಾ? ಆ ಥರ ಎಲ್ಲ ಏನಿಲ್ಲ. ಯಾರೇನು ಹೇಳ್ಕೊಟ್ರು ನಿನಗೆ? ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ. ಯಾಕೆ ನೀನು ಈ ಥರ ಮಾತಾಡ್ತಾ ಇದೆಯಾ? ಅಲ್ಲ, ನೀನು ಈ ಥರ ಮಾತಾಡಿದ್ರೆ ಯಾರಾದ್ರೂ ಇಲ್ಲಿ ಕೇಳಿಸ್ಕೊಂಡ್ರೆ ಇವಾಗ ಅವ್ರು ಕೇಳಿಸ್ಕೊಂತಾ ಇರ್ತಾರೆ ಆ ಕಡೆಗೆ. ನಮ್ಮ ಅಣ್ಣನೂ ನಮ್ಮ ಅತ್ತಿಗೆ ಅವ್ರು ಏನು ಅನ್ಕಮ್ಮನ. ಅಲ್ಲ, ಯಾಕೆ ಈ ಥರ ಮಾತಾಡ್ತಾ ಇದೆಯಾ ವಾಣಿ? ಅಯ್ಯೋ, ನಾವೇನೋ ಈಗ ಸುಮ್ಮನೆ ಬಂದ್ಲು ಮಾತಾಡ್ತಾ ಇದ್ವಿ ಅಷ್ಟೇ, ಏನಿಲ್ಲ. ಸುಮ್ಮನೆ ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ರಘು, ನಾಟಕ ಆಡಬೇಡ ನೀನು. ನಾಟಕ ಆಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ. ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದಂಗೆ ಇವಳು ಇಲ್ಲಿಗೆ ಬರ್ತಾಳೆ. ನೀವಿಬ್ರು ನಿಮ್ಮ ಆಟಗಳು ನೀವು ಆಡ್ತಾ ಇದ್ದೀರಾ, ನನಗೆ ಗೊತ್ತೈತೆ. ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗೋದೇ ಇವಳು ಕಾಯ್ತಾ ಇರ್ತಾಳೆ ಅಂತ. ನನಗದೆಲ್ಲ ನೀನು ಹೇಳ್ಬೇಡ ನೀನು. ನನಗೆಲ್ಲ ಗೊತ್ತೈತೆ, ನಾನೆಲ್ಲ ಅಬ್ಸರ್ವ್ ಮಾಡ್ಕೊಂಡೇ ಬಂದಿರೋದು. ಯಾಕೆ ಜಗಳ? ಸುಮ್ಕಿರಿ, ಜಗಳ ಆಡಬೇಡ್ರಿ. ಇವಾಗ ಮಣಿ ನಿಮ್ಮಪ್ಪ ನಿಮ್ಮ ಅಮ್ಮನ ಎದುರಿಗೆ ಎಲ್ಲರ ಎದುರಿಗೂ ಸದ್ರ ಆಗ್ತೀಯಾ? ಸುಮ್ಮನೆ ಏನೋನು ಕ್ಲೋಸ್ ಫ್ರೆಂಡು ಅಂತ ಚೆನ್ನಾಗಿದ್ರು ಇವಳು ಎದುರಿಗಾಗಲಿ ನೀವೆಲ್ಲ ಸದ್ರ ಆಗ್ಬಿಡ್ತೀರಾ ಬೇಬಿ ಎದುರಿಗೆ. ಅವ್ರ ಎದುರಿಗೆಲ್ಲ ನಾವು ಇವತ್ತು ಎಷ್ಟು ಚೀಪಾಗಿಬಿಡ್ತೀವಿ. ಇಬ್ಬರು ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡಿದ್ದೀವಿ. ಇವಾಗ ಏನಾದ್ರೂ ಈ ಥರ ನಾವು ಜಗಳ ಆಡ್ಕೊಬಿಟ್ರೆ ಅವ್ರ ಎದುರಿಗೆಲ್ಲ ನಾವು ಎಷ್ಟು ಕೀಳಾಗ್ಬಿಡ್ತೀವಿ ಗೊತ್ತಾ? ನೀನು ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಅಯ್ಯೋ, ಆ ಥರ ಎಲ್ಲ ಮಾತಾಡಬಾರ್ದು ಅಂತಂದರೆ ನೀನು ನೆಟ್ಟಿಗಿರ್ಬೇಕು ಕಣೆ. ಈಗ ಕ್ಲೋಸ್ ಫ್ರೆಂಡ್ ಅಂತೇಳಿ ಕ್ಲೋಸ್ ಫ್ರೆಂಡ್ಗೆ ಮೋಸ ಮಾಡೋದಲ್ಲ. ಇವಾಗ ನೀನು ನನ್ನ ಗಂಡನ ಹತ್ರ ಈ ಥರ ಎಲ್ಲ ಮಾತಾಡ್ಕೊಂಡು ಈ ಥರ ಎಲ್ಲ ಎತ್ಕೊಂಡ್ರೆ ನನಗೆ ಮೋಸ ಮಾಡ್ದಂಗೆ ತಾನೇ? ಕ್ಲೋಸ್ ಫ್ರೆಂಡ್ ಅಂತಂದರೆ ಗೆಳತಿ ಸಹಾಯ ಮಾಡಬೇಕು. ಗೆಳತಿಗೆ ಫ್ರೆಂಡ್ ಅಂತಂದರೆ ಸಹಾಯ ಮಾಡೋರು ಅಂತರಾಗಿರ್ಬೇಕು, ಮೋಸ ಮಾಡೋ ಅಂಥವ್ರಲ್ಲ. ಅಯ್ಯೋ, ಇವಳಂತೂ ಅದು ಯಾಕಂಗೆ ಈ ಥರ ಮಾತಾಡ್ತಾ ಇದ್ದಾಳು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನು ಈಗ ನಾವೇನೋ ಈ ಪಾರ್ಟ್ನರಾಗಿ ಮಾಡ್ತಾ ಇದ್ದೀವ, ಅದಕ್ಕೆ ಈ ಥರ ಏನೋ ಡಿಸ್ಕಷನ್ ಮಾಡ್ತಾ ಇದ್ವಿ ಅಷ್ಟೇ. ಮಾತಾಡೋದಕ್ಕೆಲ್ಲ ನೀನು ತಪ್ಪಾಗಿ ತಿಳ್ಕೊಂಡ್ರೆ ಹೆಂಗೆ ವಾಣಿ? ಅತ್ಲಾಗ ಹೋಗ್ಲಿ, ಬಾಯಿ ಮಾಡಬೇಡ್ರಿ. ಇವಾಗ ಅತ್ಲ ಹಸಿಲಿ ಎಲ್ಲ ಕೇಳಿಸ್ಕೊಂತಾರೆ. ಸುಮ್ಮನೆ ಯಾಕೆ ಇವಾಗ ನೋಡಪ್ಪ ಹೆಂಗೆ ಪರದಾಡ್ತಾರೆ ಅಂತ. ಇವಾಗ ಎಲ್ಲರ ಎದುರಿಗೂ ಸಾದ್ರ ಆಗ್ತೀರಾ? ಸುಮ್ಮನೆ ಒಂದು ಸರಿಸ್ಕೊಂಡು ಹೋಗ್ಬೇಕಮ್ಮ, ಏನು ಮಾಡೋಕ್ಕಾಗುತ್ತೆ? ಏನೋ ಒಂದು ಗೊತ್ತಾವತ್ತ. ಯಾರು ಅನ್ಸರಿಸಲ್ಲ. ಸುಮ್ಮನಿರು ವೀಣಾಕ, ಈ ಥರದ್ದೆಲ್ಲನ ಯಾರು ಅನ್ಸರಿಸ್ತಾರೆ? ಯಾರು ಅನ್ಸರಿಸಲ್ಲ. ಹಿಂಗೆ ಮಾಡಿಬಿಟ್ರೆ ಅಲ್ಲ, ಇವ್ರು ಮಾಡಿರೋ ಕೆಲಸ ಎಂಥದ್ದಂತ ನೋಡು. ಅಲ್ಲ, ಹಿಂಗೆ ಮಾಡಿದ್ರೆ ಯಾರು ಅನ್ಸರಿಸಲ್ಲ ಕಣಕ. ಇನ್ನೇನೋ ಅಂದ್ಕೊಂಡಿರ್ಬೋದು. ಅಯ್ಯೋ, ಯಾರು ಅನ್ಸರಿಸಲ್ಲ. ಹಿಂಗೆ ಮಾಡಿದ್ರೆ ಯಾರು ಅನ್ಸರಿಸ್ತಾರೆ? ಯಾರು ಅನ್ಸಲ್ಲ. ನೀನು ಹಿಂಗೆ ಮಾಡಬಾರ್ದು ಅಮೃತ, ಬೇಜಾರಾಗುತ್ತೆ ಅವಳಿಗೂ. ನೋಡು, ನಾನು ಏನು ಮಾಡಿಲ್ಲ ಅಕ್ಕ, ಏನು ತಿಳ್ಕೊಂಡು ಮಾತಾಡಿ. ಸುಮ್ಮನೆ ನನ್ನ ಹತ್ರಲ್ಲೇ ಏನು ಮಾಡಿಲ್ಲ. ಸುಮ್ಮನೆ ಬಾಯಿ ಮಾಡೋದು ಬೇಡ. ಯಾಕಂದರೆ ಮರ್ಯಾದೆ ಪ್ರಶ್ನೆ ಆಗಿರೋದ್ರಿಂದ ಒಳಗೇನೆ ಇದೆಲ್ಲನ ಬಗೆಹರಿಸ್ಕೊಂಡು ಸುಮ್ಮನೆ ಆಗ್ಬಿಡೋಣ. ಯಾಕಂದರೆ ಇವಾಗ ಎಲ್ಲರಿಗೂ ನಾವು ಒಂಥರ ಚೀಪ್ ಅನ್ನಿಸ್ಬಿಡ್ತೀವಿ. ಅದಕ್ಕೋಸ್ಕರ ಇವಾಗ ಇನ್ನೇನಿದ್ರು ನಾವು ಜಗಳ ಮಾಡ್ಕೊಳ್ಳೋದು ಬೇಡ. ಇಲ್ಲಿಲ್ಲೇನೆ ಅದು ಏನಿದ್ರು ಕ್ಲಿಯರ್ ಮಾಡ್ಕೊಳ್ಳೋಣ, ಸರಿನಾ? ಸುಮ್ಮನೆ ಏನಕ್ಕೆ ಈ ಥರ ಎಲ್ಲ ಜಗಳ ಮಾಡಿಕೊಂಡು ಸುಮ್ಮನೆ ಈ ಥರ ಪ್ರಾಬ್ಲಮ್ಗಳು ಆಗ್ತವೆ, ಅದಕ್ಕೋಸ್ಕರ.
ಅದೇ ಅಪ್ಪ, ಏನು ಸುಮ್ಮನೆ ವಾಣಿ ಈ ಥರ ಎಲ್ಲ ಡೌಟ್ ಪಡೋದು. ಊಟ ಪಡೋದಲ್ಲ, ನೀವಿಬ್ಬರು ನಿಜ ಹೇಳ್ಬಿಡ್ರಿ. ನನಗೆ ನಿಜ ಒಪ್ಕೋಬೇಕು ಅಷ್ಟೇ. ನಿಜ ಒಪ್ಕೊಳ್ಳೋವರೆಗೂ ನನಗೆ ಬಿಡಲ್ಲ. ನಾನೀಗ ನಾನು ಸುಳ್ಳು ಹೇಳ್ತಾ ಇದ್ದೀನ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಬಾಯಿ ಮಾಡೋದು ಬೇಡ. ಆ ಕಡೆ ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣನಿಗೆಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ. ಬಾಯಿ ಮಾಡೋದು ಬೇಡ. ಇವಾಗ ನೀವಿಬ್ಬರು ನನಗೆ ನಿಜ ಒಪ್ಕೊಂಬ್ಲೇಬೇಕು. ಒಪ್ಕೊಳ್ಳೋವರೆಗೂ ನಾನು ಬಿಡಲ್ಲ ಅಷ್ಟೇ. ನೀವು ಒಪ್ಕೋಬೇಕು. ಒಪ್ಕೊಂಡ್ರೆ ಬಿಡು, ಏನೋ ಇದೊಂದು ಸತಿ ತಪ್ಪು ಮಾಡೋರಂತ ಸುಮ್ಮನೆ ಆಗ್ಬಿಡ್ತೀನಿ. ನಿಜ ಒಪ್ಕೊಳ್ರಿ. ನಿಜ ಒಪ್ಕೊಂಬ್ಲೇಬೇಕು ನೀವಿಬ್ರು. ನಿಮ್ಮಿಬ್ಬರ ಮಧ್ಯೆ ಏನಿಲ್ಲ ಅಂತೇಳಿ ನನಗೆ ಪ್ರಾಮಿಸ್ ಮಾಡಿ ನೋಡೋಣ ಅದೆಲ್ಲ. ಒಪ್ಕೊಬೇಕು. ಏನಾದರೂ ಇದ್ದರೆ ಹಿಂಗಾಯ್ತು, ಏನೋ ತಪ್ಪು ಮಾಡಿದ್ವಿ ಬಿಡು ವಾಣಿ, ಕ್ಷಮಿಸ್ಬಿಡು ಅಂತೇಳಿ ಒಂದು ಮಾತು ಹೇಳ್ಬೋದಲ್ಲ. ಒಪ್ಕೋಬೇಕು ಇವಾಗ ನೀವು ಇಬ್ರು. ಏನು ಇಲ್ಲ ಅಂತೇಳಿ ಸುಳ್ಳು ಹೇಳಿದ್ರೆ ಹೆಂಗೆ? ಎಲ್ಲ ನಿಮ್ಮಿಬ್ಬರ ಮಧ್ಯೆ ಏನೆಲ್ಲ ನಡೀತಾ ಇದ್ರೂ ಏನು ಇಲ್ಲ ಅಂತೇಳಿ ಸುಳ್ಳು ಹೇಳ್ತಾ ಇದ್ದೀರಾ ಅಂತಂದರೆ ನಿಮಗೆ ಎಷ್ಟು ಇರಬೇಡ. ನೀವೆಷ್ಟು ಸುಳ್ಳು ಹೇಳ್ತಾ ಇದ್ದೀರ ಅಂತ ಗೊತ್ತಾಗ್ತೈತೆ ಇದ್ರಲ್ಲೇ. ಸುಳ್ಳು ಹೇಳೋದನ್ನ ಫಸ್ಟ್ ಕಡಿಮೆ ಮಾಡಿ. ಸುಳ್ಳು ಹೇಳೋದು ಕಡಿಮೆ ಮಾಡಿ ನೀವು ಸತ್ಯ ಒಪ್ಕೊಳ್ಳೋದು ಕಲೀರಿ ಫಸ್ಟು. ದುಡ್ಡು ಕೊಡ್ತಾಳೆ ಅಂತೇಳಿ, ದುಡ್ಡು ಐತೆ ಅಂತೇಳಿ ಇವಳಿಂದ ಬಿದ್ದಿದೆಯಲ್ಲ ರಘು. ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಎಷ್ಟು ನಮ್ಮ ಸಂಬಂಧಿಕರನ್ನೆಲ್ಲ ನಾನು ಇವತ್ತು ಬಿಟ್ಟು ನಿನ್ನ ನಂಬ್ಕೊಂಡಿದ್ದೀನಿ. ರಘು ನನಗೆ ಕಷ್ಟಕ್ಕೆ ಆಗ್ತಾನೆ ಅಂತ ಹೇಳಿ ಅಲ್ಲ. ನೀನು ನೋಡು, ನೀನು ಹೆಂಗೆ ಮಾಡ್ತಾ ಇದೆಯಾ. ನಾನು ನಿನಗೆ ಎಷ್ಟು ಇದು ಮಾಡಿದ್ರು ಅಲ್ಲ, ನೀನು ಯಾವ ಥರ ಮಾಡ್ತಾ ಇದೆಯಾ ನೋಡು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೀನು ಈ ಥರ ಮಾತಾಡ್ತಾ ಇರೋದಕ್ಕೆ, ನೀನು ಈ ಥರ ಮಾಡ್ತಾ ಇರೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನಾನೆಲ್ಲ ನಮ್ಮಪ್ಪ ನಮ್ಮಮ್ಮ ಎಲ್ಲರನ್ನೂ ಬಿಟ್ಟು ಬಂದು ಇವತ್ತು ನಿನ್ನ ಜೊತೆಗೆ ಕಷ್ಟನೋ ಸುಖನೋ ಇಷ್ಟೆಲ್ಲ ಅನುಭವಿಸ್ಕೊಂಡು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಹತ್ರ ಇಲ್ಲ, ಅಣ್ಣ ತಮ್ಮಗಳು ಮಾತಾಡ್ಸಲ್ಲ, ನಮ್ಮ ತವ್ರ ಮನೆಯಲ್ಲೂ ಇಲ್ಲ, ಎಲ್ಲ ಕಡೆಯಿಂದಲೂ ನನಗೆ ನೋವೇನೆ. ಎಲ್ಲ ಕಡೆಯಿಂದ ನಾನೆಲ್ಲ ನೋವು ಅನುಭವಿಸ್ಕೊಂಡು ಎಷ್ಟೆಲ್ಲ ನಾನು ಈ ಕಷ್ಟಪಡ್ತಾ ಇದ್ರು ಅಲ್ಲ, ನೀನು ಇಂಥ ಕೆಲಸ ಮಾಡ್ತಾ ಇದೆಯಲ್ಲ, ಇವಳ ಹತ್ರ ದುಡ್ಡು ಐತೆ ಅಂತ ಹೇಳಿ. ಬಿಡೆ ಅತ್ಲಾಗ ಹೋಗ್ಲಿ ವಾಣಿ, ಸುಮ್ಮನಿರ ಅತ್ಲಾಗೆ ಏನು ಜಗಳ ಮಾಡ್ಕೊಂತೀಯ. ಸುಮ್ಮನಿರಲ್ಲ ವೀಣಕ್ಕ. ನಾನು ಅವರಿಬ್ಬರು ಒಪ್ಕೋಬೇಕು ಅಷ್ಟೇ. ಒಪ್ಕೊಂಡು ನಮ್ಮಿಬ್ರದ್ದು ತಪ್ಪಾಯಿತು, ಸರಿ ಆಯಿತು, ನಾವಿಬ್ಬರು ಈ ಥರ ಮಾಡಲ್ಲ ಅಂತ ಒಪ್ಕೋಬೇಕು. ಆವಾಗಲೇ ನಾನು ಸುಮ್ಮನಾಗೋದು. ಯಾವ ಕುರಿ ಶೆಡ್ಡು ಬೇಡ, ಏನು ಬೇಡ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಬ್ಲೇಳು, ಅವ್ಳು ಬಂಡವಾಳ ಹಾಕೊಂಡು ಅವಳು ತಾಂಬ್ಲೇಳು. ನೀನು ಇಂಥವೆಲ್ಲ ಮಾಡಿಕೊಡ್ದು ನೀನು. ಅಲ್ಲೋಡು, ಇಷ್ಟೊಂದೆಲ್ಲ ಬಂಡವಾಳ ಹಾಕಿದೀವಿ, ಮಾಡಲಿ ಬಿಡು. ರೋಗಕ್ಕೆ ತುಂಬ ಆಸೆ ಐತೆ, ಇಂಟ್ರೆಸ್ಟ್ ಐತೆ. ನೀನಂತೂ ಮಾಡಲ್ಲ, ಅವನಾದರೂ ಮಾಡಲಿ. ಮತ್ತೇನೈತೆ ಬೇರೆ ಆದಾಯ ದುಡಿಯೋಕ್ಕೆ? ನೀನೇನು ಮಾತಾಡ್ತಾ ಇದೆಯಾ ನೀನು? ನಿನಗೆ ಹೆಂಗೆ ತಿಳಿಯುತ್ತೆ ನಿನಗೆ? ಇವಾಗ ರಘು ಅವ್ರ ಅಣ್ಣ ಅತ್ತಿಗೆ ಎದುರಿಗೆಲ್ಲ ಚೆನ್ನಾಗಿರ್ಬೇಕು ಅಂತ ಎಷ್ಟು ಕಷ್ಟಪಟ್ಟು ಅವ್ನು ಮಾಡ್ತಾ ಇದ್ದಾನೆ. ಸುಮ್ಕಿರು ಮಾಡಿ, ಯಾಕೋ ಅರ್ಧಕ್ಕೆ ಸುಮ್ಕಾದ್ರು ಅಂತ ಆಡ್ಕೊಂತಾರೆ. ಆಡ್ಕೊಂಬ್ಲೇಳು. ಇಂಥವೆಲ್ಲ ಯಾರು ಸಹಿಸ್ಕೊಂಬಲ್ಲ. ಆಡ್ಕೊಂಬ್ಲೇಳು, ಅನ್ಕೊಂಬ್ಲೇಳು. ಹಿಂಗೆಲ್ಲ ಆಗೈತಲ್ಲ ಅಂತೇಳಿ ನಮ್ಮನ್ನು ಅನ್ಕೊಂಬ್ಲಿ. ಆಡ್ಕೊಂಬ್ಲೇಳು. ನನಗೆ ಅದೆಲ್ಲ ಬೇಡ. ಒಟ್ಟಿನಲ್ಲಿ ನನಗಿವಾಗ ನನಗೆ ನಿಮ್ಮಿಬ್ಬರ ಮಧ್ಯೆ ಏನು ನಡೀತೈತೆ ಅಂತ ಗೊತ್ತಾಗ್ಬೇಕು. ನೀವಿಬ್ಬರು ಹೇಳ್ಬೇಕು ನನಗೆ. ಏನೋ ಇರೋದಕ್ಕೆ ತಾನೇ ನೀನು ಕೊಟ್ಟಿರೋದು. ಒಪ್ಕೊಳ್ಳೆ ಅಮೃತ, ಒಪ್ಕೋಬೇಕು ನೀನು. ಒಪ್ಕೊಂಡು ಸರಿ ಆಯ್ತಂಗೆ ಮಾಡಲ್ಲ ಅಂತ ಹೇಳ್ಬೇಕು ನನಗೆ. ಒಪ್ಕೋಬೇಕು. ನಾನು ಸುಳ್ಳು ಹೇಳ್ತಾ ಇಲ್ಲ. ನನ್ನ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ರಲ್ಲ ನೀವು. ಸುಮ್ಮನಿರುವಾಣಿ, ಅದೇನಕ್ಕೆ ಹಂಗೆ ಮಾತಾಡಿಕೊಂಡು ಏನು ಒಪ್ಕೊಂತಾರೆ? ಏನು ಇಲ್ಲದ ಸುಮ್ಮನೆ ಒಪ್ಕೊ ಅಂತ ಹೇಳ್ತಾ ಇದ್ರೆ ಏನು ಒಪ್ಕೊಂಬ್ಲಿ? ಏನು ವಾಣಿ ಈ ಥರ ನೀನು? ಸುಮ್ಮನೆ ಏನಾದರೂ ಇದ್ದರೆ ಇವಾಗ ಒಪ್ಕೊಂತಾರಪ್ಪ. ಏನು ಇಲ್ದಲ್ಲೇ ಸುಮ್ಮನೆ ಒಪ್ಕೊ ಅಂದರೆ ನೋಡಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು. ನಿಧಾನಿಸಿ ಯೋಚಿಸ್ಬೇಕು ಯಾವುದೇ ಆಗಲಿ. ನಿಜ ಏನೋ ಅಂತ ತಿಳಿಯುತ್ತೆ. ನಾನು ಅಮೃತ ಏನೋ ಕ್ಲೋಸಾಗಿ ಮಾತಾಡಿಕೊಂಡು ಕ್ಲೋಸಾಗಿದ್ದೀವಿ ಅಷ್ಟೇ. ಏನೋ ನನಗೆ ಇವಾಗೆಲ್ಲ ದುಡ್ಡಿನ ಸಹಾಯ ಮಾಡ್ತಾ ಇದ್ದಾಳೆ ಎಲ್ಲದಕ್ಕೂ, ಇಂಥದಕ್ಕೆಲ್ಲನ. ಅದಕ್ಕೆ ಏನೋ ಅಂತ ನಾವು ಒಳ್ಳೇದು ಮಾಡೋಣ ಅಂತ ಮಾಡ್ತಾ ಇರೋದಷ್ಟೇ. ನಿನಗದು ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಏನೇನೋ ಅಪಾರ್ಥ ಮಾಡ್ಕೊಬಿಡ್ತೀಯಲ್ಲ ವಾಣಿ. ನೋಡಿದ್ರಲ್ಲ ವೀಕ್ಷಕರೇ, ಇಬ್ಬರು ಸಿಗಿ ಬಿದ್ದಿದ್ದಾರೆ. ಎಷ್ಟು ವಾದ ಮಾಡ್ತಾ ಇದ್ದಾರೆ. ನಾನು ಹಂಗೆ ಮಾಡಿಲ್ಲ, ನಾವು ಆ ಥರ ಮಾಡಲ್ಲ ಅಂತೇಳಿ ಇಬ್ಬರು ಎಷ್ಟು ವಾದ ಮಾಡ್ತಾ ಇದ್ದಾರೆ ನೋಡಿ. ಹಿಂಗೆ ವಾದ ಮಾಡ್ತಾ ಇದ್ದಾರೆ ಇಬ್ಬರು. ನನಗೆ ಇದರಲ್ಲೇ ಗೊತ್ತಾಗ್ತೈತೆ ಅವರು ಇಬ್ಬರು ಎಷ್ಟು ನಾಟಕ ಆಡ್ತಾ ಇದ್ದಾರೆ ಅಂತ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಈಗ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.